ನಮಸ್ಕಾರ ವೀಕ್ಷಕರು, ನಿಮ್ಮೆಲ್ಲರಿಗೂ ಕಾರ್ಯಕ್ರಮ ಎಜೆ ಹೆಲ್ತ್ಗೆ ಆತ್ಮೀಯವಾದ ಸ್ವಾಗತ. ಎಜೆ ಆಸ್ಪತ್ರೆ ಹಾಗೂ ರಿಸರ್ಚ್ ಸೆಂಟರ್ ಅರ್ಪಿಸತಕ್ಕಂಥ ಆರೋಗ್ಯ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಜೊತೆ ಭಾಗವಹಿಸ್ತಾ ಇದ್ದಾರೆ ತಜ್ಞರಾಗಿ ಡಾಕ್ಟರ್ ಕವಿತಾ ಅವರು, ಕನ್ಸಲ್ಟೆಂಟ್ ರೇಡಿಯೇಷನ್ ಆನ್ಕಾಲಜಿಸ್ಟ್ ಅಟ್ ಎಜೆ ಹಾಸ್ಪಿಟಲ್. ನಮಸ್ಕಾರ ಮ್ಯಾಮ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಮ್ಯಾಮ್, ಹಿಂದಿನ ಸಂಚಿಕೆಯಲ್ಲಿ ಕೂಡ ತಾವು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ತಾವು ನಮಗೆ ಮಹಿಳೆಯರಲ್ಲಿ ಕಂಡುಬರತಕ್ಕಂಥ ಸರ್ವೈಕಲ್ ಕ್ಯಾನ್ಸರ್ ಕುರಿತು ಹೇಳಿದ್ರಿ. ಈ ವಾರ ಕೂಡ ನಾವು ಮಹಿಳೆಯರಿಗೆ ಸಂಬಂಧಪಟ್ಟಂತ ಮತ್ತೊಂದು ಕ್ಯಾನ್ಸರ್ ಬಗ್ಗೆ ಚರ್ಚೆ ಮಾಡ್ಲಿಕ್ಕಿದ್ದೇವೆ. ಹಾಗೇನೆ ಕಾರ್ಯಕ್ರಮ ತಾವು ಭಾಗವಹಿಸ್ತಾ ಇರೋದಕ್ಕೆ ಧನ್ಯವಾದಗಳು. ಬ್ರೆಸ್ಟ್ ಕ್ಯಾನ್ಸರ್, ಸ್ತನಕ್ಕೆ ಸಂಬಂಧಪಟ್ಟಂತ ಕ್ಯಾನ್ಸರ್ ಬಗ್ಗೆ ಇವತ್ತು ನಾವು ಕೇಳ್ತಾ ಇದ್ದೇವೆ. ಸ್ತನಕ್ಕೆ ಸಂಬಂಧಪಟ್ಟಂತ ಕ್ಯಾನ್ಸರ್ ಪ್ರಾಯಶಃ ಮುಂದೆ ಹಿಂದಿನ ಕಾಲದಲ್ಲಿ ಅಷ್ಟು ಕೇಳಿ ಬರ್ತಾ ಇರಲಿಲ್ಲ, ಬಟ್ ದೀಸ್ ಡೇಸ್ ಬ್ರೆಸ್ಟ್ ಕ್ಯಾನ್ಸರ್ ಇಸ್ ಸೋ ವೆರಿ ಕಾಮನ್ ದಟ್ ವಿ ಹಿಯರ್ ಆಫ್ ಇಟ್ ಆಫನ್. ಸೊ ವಾಟ್ ಎಕ್ಸಾಕ್ಟ್ಲಿ ಇಸ್ ಬ್ರೆಸ್ಟ್ ಕ್ಯಾನ್ಸರ್? ಬ್ರೆಸ್ಟ್ ಕ್ಯಾನ್ಸರ್, ನಾವು ಸ್ತನದ ಕ್ಯಾನ್ಸರ್ ಏನಂತ ಹೇಳ್ತೀವ, ಅದು ಬಂದ್ಬಿಟ್ಟು ಬ್ರೆಸ್ಟಲ್ಲಿರುವ ಟಿಶ್ಯೂದು ಸೆಲ್ಗಳು ಅನ್ಕಂಟ್ರೋಲ್ಡ್ ಆಗಿ ಡಿವೈಡ್ ಆಗಿ ಸೆಲ್ ಡೆತ್ ಕಂಟ್ರೋಲ್ ಇಲ್ಲದೆ ಇರುವಂಥ ಕಾರಣಕ್ಕಾಗಿ ಆಗುವಂಥ ಕಾಯಿಲೆ. ಇದರಲ್ಲಾಗಿ ಸ್ತನದಲ್ಲಿ ಗಂಟುಗಳಾಗ್ಬಿಟ್ಟು ಅವು ಕ್ಯಾನ್ಸರ್ ಆಗಿ ಪರಿವರ್ತನೆ ಆಗುವಂಥ ಕಾಯಿಲೆ ಆಗಿದೆ. ಮ್ಯಾಮ್, ಈಗ ಸ್ತನಕ್ಕೆ ಸಂಬಂಧಪಟ್ಟ ತಾವು ಹೇಳಿದ್ರೆ ಈ ಸೆಲ್ಗಳಲ್ಲಿರತಕ್ಕಂಥ ಒಂದು ಡಿವಿಷನ್ ಜಾಸ್ತಿ ಆಗ್ಬಿಟ್ಟು ಅದು ಆಗತಕ್ಕಂಥ ಒಂದು ಕ್ಯಾನ್ಸರ್ ಅಂತ ಹೇಳಿದ್ರಿ. ಆದರೆ ಈ ಕ್ಯಾನ್ಸರ್ ತನ್ನ ಸ್ತನದಲ್ಲಿ ಇದೆ ಅಂತ ಒಂದು ಮಹಿಳೆಯರಿಗೆ ತಿಳ್ಕೊಳ್ಳೋದಾಗಿದ್ರೆ ಯಾವುದೇ ತರದ ಲಕ್ಷಣಗಳು ಕಂಡು ಬರ್ತಾವ, ಇಲ್ಲ ತಾವೇನೋ ಗಡ್ಡೆ ಬಗ್ಗೆ ಹೇಳ್ದಂಗಾಯ್ತು. ಸೊ ಕ್ಯಾನ್ ಯು ಪ್ಲೀಸ್ ಇಲಾಬ್ರೇಟ್? ಸ್ತನದಲ್ಲಿ ಕ್ಯಾನ್ಸರ್ ಅಂದರೆ ಬ್ರೆಸ್ಟ್ ಕ್ಯಾನ್ಸರ್ ಅನ್ನು ನಾವು ಏನು ಅಂತೀವ, ಯೂಶಲಿ ಆಗಿ ಮೆಜಾರಿಟಿ ಆಫ್ ದ ಲೇಡೀಸ್ ಅದನ್ನು ನೋಟಿಸ್ ಮಾಡದೇ ಇರ್ಬೋದು. ಅಂದರೆ ಮಾಮೂಲಿಯಾಗಿ ನಾವು ಸ್ತನದ ಬಗ್ಗೆ ಅಷ್ಟೊಂದು ಗಮನ ಕೊಡೋದಿಲ್ಲ, ಚೇಂಜಸ್ ಇನ್ ದ ಸ್ತನದಲ್ಲಿ ನಾವು ಅಷ್ಟೊಂದು ಗಮನ ಕೊಡಲ್ಲ. ತಿಂಗಳ ಮುಟ್ಟಿನ ಸಮಯದಲ್ಲಿ ಆಗಲಿ ಮುಟ್ಟಿನ ನಂತರ ಆಗಲಿ ಸ್ತನದಲ್ಲಿ ತುಂಬ ತರಹದ ವ್ಯತ್ಯಾಸಗಳು ಆಗುತ್ತೆ. ಹೆವಿನೆಸ್ ಇರ್ಬೋದು, ಪೇನ್ ಇರ್ಬೋದು, ಬಲ್ಕಿನೆಸ್ ಇರ್ಬೋದು. ಅದು ಚೇಂಜಸ್ ಹೆಚ್ಚಾಗಿ ತಿಂಗಳ ಮುಟ್ಟಲ್ಲಿ ಕಂಡು ಬರುತ್ತೆ. ಆ ಚೇಂಜಸ್ಗಳೇ ಅಂತ ಹೇಳ್ಬಿಟ್ಟು ಸಾಮಾನ್ಯವಾಗಿ ಈ ಚೇಂಜಸ್ ಅನ್ನ ಹೆಂಗಸರು ತಿಳ್ಕೊಂಡಿರ್ಬೋದು. ಕೆಲವೊಮ್ಮೆ ಚೇಂಜಸ್ಗಳು ಹೆಂಗಸಿಗೆ ತಿಳಿಯದೆ ಇವ್ಯಾಲ್ಯೂಯೇಷನ್ಗೆ ಸ್ಕ್ರೀನಿಂಗ್ಗೆ ಹೋದಾಗ ಗೊತ್ತಾಗ್ಬೋದು. ಮೇನ್ ಆಗಿ ನಾವು ಸ್ತನದಲ್ಲಿ ಏನು ನೋಡೋದಂದ್ರೆ ಗಂಟು, ಒಂದು ಸಣ್ಣದಿರಲಿ ದೊಡ್ಡದಿರಲಿ ಗಂಟು ನೋವು ಇರದಂತ ಪೇನ್ಲೆಸ್ ಲಂಪ್ ಅಂತ ಹೇಳ್ತೀವಿ ನಾವು, ಅದು ಮೇನ್ ಆಗಿ ಒಂದು ಸಿಂಪ್ಟಮ್ ಆಗಿದೆ. ಈ ಸೈನ್ ಹೆಚ್ಚಾಗಿ ಯಾರೇ ಆಗಲಿ ಸ್ತನದಲ್ಲಿ ಪೇನ್ಲೆಸ್ ಆಗಿರುವಂತಹ ಗಂಟು ಕಂಡು ಬಂದಲ್ಲಿ ಅತಿ ಶೀಘ್ರವಾಗಿ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಸಲಹೆ ತಗೋಬೇಕು. ಮತ್ತೆ ಬೇರೆ ಲಕ್ಷಣಗಳಂತ ಹೇಳಿದ್ರೆ ಸ್ತನದ ಮೇಲಿದ ಚರ್ಮದಲ್ಲಿ ಇರುವ ಗಾಯ ಇರ್ಬೋದು, ಸ್ತನದ ಮೇಲಿನ ಚರ್ಮದಲ್ಲಿ ರೆಡ್ನೆಸ್ ಕೆಂಪಗಾಗೋದು, ಇಲ್ಲ ಸ್ವಲ್ಪ ಚರ್ಮ ಎಳೆದಂಗಿರೋದು, ಇಲ್ಲ ಅಂತ ಹೇಳಿದ್ರೆ ಹಾಲಿನ ತೊಟ್ಟು ಅಂತ ಹೇಳ್ತೀವಿ, ನಿಪ್ಪಲ್ ಅಂತ ಹೇಳ್ತೀವಿ, ಅದರಿಂದ ಡಿಸ್ಚಾರ್ಜ್ ಯಾವುದಾದ್ರೂ ಸೆಕ್ರೇಷನ್ ಲೈಕ್ ಬಿಳಿ ಇರ್ಬೋದು, ಇಲ್ಲ ರಕ್ತ ಮಿಶ್ರಿತ ಸೆಕ್ರೇಷನ್ ಇರ್ಬೋದು. ಈ ಚೇಂಜಸ್ಗಳು ಸ್ತನದಲ್ಲಿ ಕಂಡು ಬರುತ್ತೆ. ಮತ್ತೆ ಆಲ್ಸೋ ನೋಡೋದಂದ್ರೆ ಆಂಪಿಟ್ ಅಂತ ಏನು ಹೇಳ್ತೇವೆ, ಆ ಕಂಕಳಲ್ಲಿ ಗಂಟುಗಳು ಇರುವುದು. ಸ್ತನದಲ್ಲಿ ಗಂಟು ಇರದೇ ಇರ್ಬೋದು, ಆದರೆ ಕಂಕಳಲ್ಲಿ ಗಂಟು ಕಾಣಿಸ್ಕೊಳ್ಳೋದು, ಕತ್ತಿನ ಕೆಳಗಿನ ಭಾಗದಲ್ಲಿ ಗಂಟು ಕಾಣಿಸ್ಕೊಳ್ಳೋದು, ಈ ತರ ಚೇಂಜಸ್ ಸ್ತನದಲ್ಲಿ ಆದಾಗ ಇದು ಮೇನ್ ಆಗಿ ಬ್ರೆಸ್ಟ್ ಕ್ಯಾನ್ಸರ್ ಲಕ್ಷಣಗಳು ಇರ್ಬೋದು. ಆದರೆ ಎಲ್ಲ ಗಂಟುಗಳು ಸ್ತನದಲ್ಲಿ ಇದ್ದು ಕೂಡಲೇ ಕ್ಯಾನ್ಸರ್ ಅಂತಲ್ಲ, ಆದರೆ ಎಲ್ಲ ಗಂಟು ಸ್ತನದಲ್ಲಿ ಇದ್ದಾಗ ಅದನ್ನು ಶೀಘ್ರದಾಗಿ ಇವ್ಯಾಲ್ಯೂಯೇಷನ್ ಮಾಡಿಸೋದು ಅಗತ್ಯವಾಗಿ ಬರುತ್ತೆ. ಸೊ ತಾವು ಹೇಳಿದ ಯಾವ ತರ ಈ ಸ್ತನದಲ್ಲಿ ಹಾಗೆ ಇಲ್ಲದ್ರೆ ಕೈಯಡಿ ಭಾಗದಲ್ಲಿ ಇಲ್ಲ ಕತ್ತಿನ ಕೆಳಗಡೆ ಭಾಗದಲ್ಲಿ ಗಂಟುಗಳು ಕಂಡು ಬಂದಾಗ ಅದು ಕ್ಯಾನ್ಸರ್, ಬ್ರೆಸ್ಟ್ ಕ್ಯಾನ್ಸರ್ ಆಗಿರಬಹುದು ಎಂಬ ಒಂದು ಸೂಚನೆ. ಸೊ ತಜ್ಞರನ್ನ ಸರಿಯಾಗಿ ಭೇಟಿ ನೀಡಿದ್ರೆ ಅದು ಕ್ಯಾನ್ಸರಸ್ ಗಡ್ಡೆನೋ ಅಲ್ಲ ನಾರ್ಮಲ್ ಗಡ್ಡೆ, ಈ ತರದ ಗಡ್ಡೆ ಅಂತ ಗೊತ್ತಾಗುತ್ತೆ ಅಂತ. ಈಗ ಈ ತರ ತಾವು ಲಕ್ಷಣಗಳನ್ನ ಹೇಳಿದಾಗ ಮ್ಯಾಮ್, ಈ ಸ್ತನಕ್ಕೆ ಸಂಬಂಧಪಟ್ಟಂತ ಕ್ಯಾನ್ಸರ್ ಯಾವ ಕಾರಣಗಳಿಂದ ಬರ್ಬೋದು? ಸ್ತನಕ್ಕೆ ಸಂಬಂಧಪಟ್ಟ ಕ್ಯಾನ್ಸರ್ ಅನ್ನು ನಾವು ಹೇಳೋದಂದ್ರೆ ಇದು ಒಂದು ಇಲ್ಲ ಗೊತ್ತಿರೋದು ಗೊತ್ತಿಲ್ಲದಿದ್ದ ಕಾರಣದಿಂದ ಬರುತ್ತೆ. ಅದಕ್ಕೆ ಮಲ್ಟಿ ಫ್ಯಾಕ್ಟೋರಿಯಲ್ ಅಂತ ಏನು ಹೇಳ್ತೀವಿ, ಇಟಿಯಾಲಜಿ ನೋನ್ ಅಂಡ್ ಅನ್ನೋನ್ ಬೋತ್ ಇದೆ. ಈಗ ಅನ್ನೋನ್ ಇಟಿಯಾಲಜಿ ಅಂತ ಹೇಳಿದ್ರೆ ಹೆರಿಟರಿ ಇರ್ಬೋದು, ಫ್ಯಾಮಿಲಿ ಹಿಸ್ಟ್ರಿ ಇರ್ಬೋದು, ಇಲ್ಲ ನೋನ್ ಇಟಿಯಾಲಜಿ ಅಂತ ಹೇಳಿದ್ರೆ ಒಬೇಸಿಟಿ ಇರ್ಬೋದು, ಇಲ್ಲ ಎಕ್ಸಸೈಸ್ ಒಬೇಸಿಟಿ, ಇಲ್ಲ ಡಯಟ್ ಹೆಚ್ಚಾದ ಫ್ಯಾಟ್ ಅಂಶಗಳನ್ನು ಕನ್ಸ್ಯೂಮ್ ಮಾಡೋದಿರ್ಬೋದು. ಅದಕ್ಕೆ ನಾವು ಏನು ಹೇಳ್ತೀವಿ ಅವಾಯ್ಡಬಲ್ ಮತ್ತೆ ಅನ್ಅವಾಯ್ಡಬಲ್. ಅವಾಯ್ಡಬಲ್ ಬಂದ್ಬಿಟ್ಟು ಈ ಡಯಟ್, ಲೈಫ್ ಸ್ಟೈಲ್, ನಮ್ಮ ಆಲ್ಕೋಹಾಲ್ ಕನ್ಸಂಪ್ಷನ್ ಇರ್ಬೋದು, ಸ್ಮೋಕಿಂಗ್ ಇರ್ಬೋದು, ಇದು ಅವಾಯ್ಡಬಲ್ ಇಟಿಯಾಲಜಿಕಲ್ ಫ್ಯಾಕ್ಟರ್ ಆಗುತ್ತೆ. ಅನ್ಅವಾಯ್ಡಬಲ್ ಅಂತ ಹೇಳಿದ್ರೆ ಏಜ್ ಇರ್ಬೋದು. ಆಸ್ ಎವ್ರಿ ವುಮನ್, ಯಾವುದೇ ಲೇಡಿ ಆಸ್ ಏಜ್ ಇನ್ಕ್ರೀಸಸ್, ಒಂದು 40 ವರ್ಷದ ನಂತರ ಬ್ರೆಸ್ಟ್ ಕ್ಯಾನ್ಸರ್ನ ಚಾನ್ಸಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅದರಿಂದ ಏಜ್ ಅನ್ನ ಅನ್ಅವಾಯ್ಡಬಲ್ ಕಾಸ್ ಅಂತ ಹೇಳ್ಬೋದು. ಅದೇ ತರ ಫ್ಯಾಮಿಲಿ ಹಿಸ್ಟ್ರಿ ಇಲ್ಲ ಹೆರಿಟರಿ ಇರುವಂತದ್ದು ಅನ್ಅವಾಯ್ಡಬಲ್ ಕಾಸ್ ಆಗಿ ಬರುತ್ತೆ. ಸೊ ಮ್ಯಾಮ್, ಈಗ ತಾವೀಗ ಹೇಳಿದ ಈಗ ಸ್ತನದ ಪರಿಸರದಲ್ಲಿ ಗಡ್ಡೆ ಬಂದ್ರೆ ತಜ್ಞರ ಹತ್ರ ಹೋಗ್ಬೇಕು. ಈಗ ಈ ತರದ ಒಂದು ಸಿಂಪ್ಟಮ್ ಹೊಂದ್ಕೊಂಡು ಒಬ್ಬ ಮಹಿಳೆ ತಮ್ಮ ಪಕ್ಕಕ್ಕೆ ಬಂದ್ರೆ ಈಗ ಯಾವ ತರ ಅವರ ಈ ಒಂದು ಬ್ರೆಸ್ಟ್ ಕ್ಯಾನ್ಸರ್ ನ ಡಯಾಗ್ನೋಸಿಸ್ ಮಾಡ್ಲಾಗ್ತದೆ?
ಯೂಶಲಿ ನಾವು ಏನು ಹೇಳ್ತೀವಿ ಅಂತ ಹೇಳಿದ್ರೆ ಎಲ್ಲ ಮಹಿಳೆಗೂ 3 ಅರ್ಲಿ ಡಿಟೆಕ್ಷನ್ಗೆ 3 ವಿಧಾನ ಥರ ಇದೆ. ಒಂದು ಬಂದ್ಬಿಟ್ಟು ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಅಂತ ಹೇಳ್ತೀವಿ, ಮತ್ತೊಂದು ಬಂದ್ಬಿಟ್ಟು ಕ್ಲಿನಿಕಲ್ ಇವ್ಯಾಲ್ಯೂಯೇಷನ್ ಬೈ ಕನ್ಸಲ್ಟೆಂಟ್ ಅವರ ಡಾಕ್ಟರ್ ಅಂತ ಹೇಳ್ತೀವಿ, ಮತ್ತೊಂದು ಬಂದ್ಬಿಟ್ಟು ಮ್ಯಾಮೋಗ್ರಾಮ್. ಈ ಮ್ಯಾಮೋಗ್ರಾಮನ್ನು ನಾವು ಸ್ಕ್ರೀನಿಂಗ್ ಅಂತ ಹೇಳ್ತೀವಿ. ಅದೇ ಥರ ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಅದು ಪ್ರತಿಯೊಬ್ಬ ಮಹಿಳೆ ಸ್ವಂತದಾಗಿ ಮಾಡತಕ್ಕಂತಹ ಪರೀಕ್ಷೆ. ಅದೇ ಥರ ಕ್ಲಿನಿಕಲ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಯಾವ ಸಂದರ್ಭದಲ್ಲಿ ಈ ಸಂಶಯಾಸ್ಪದಗಳು ಚೇಂಜಸ್ಗಳು ಕಂಡು ಬರುತ್ತಾ ಆವಾಗ ಡಾಕ್ಟ್ರಲ್ಲಿ ನಾವು ಇವ್ಯಾಲ್ಯೂಯೇಷನ್ ಮಾಡುವಂಥದ್ದಾಗಿರುತ್ತೆ. ಬ್ರೆಸ್ಟ್ ಎಕ್ಸಾಮಿನೇಷನ್ ಅಂತ ಮಂತ್ಲಿ ಮಾಡ್ತೀವಿ, ಕ್ಲಿನಿಕಲ್ ಎಕ್ಸಾಮಿನೇಷನ್ ಅಂತ ಇಯರ್ಲಿ ಮಾಡೋಕ್ಕಾಗುತ್ತೆ. ಸೊ ಅದರಿಂದಾಗಿ ಈ ಲಕ್ಷಣಗಳು ಇದ್ದಾಗ ಕಂಡು ಬಂದಾಗ ಪೇಷಂಟ್ಗಳು ಇವಾಗ ಈ ಲಕ್ಷಣದೊಂದಿಗೆ ಆ ಲೇಡಿಯು ಹಾಸ್ಪಿಟಲ್ಗೆ ಬಂದಾಗ ಮೇನ್ ಆಗಿ ನಾವು ಮ್ಯಾಮೋಗ್ರಾಮ್ ಅದೇನಂತ ಹೇಳ್ತೀವಿ, ಈ ಸ್ಕ್ರೀನಿಂಗ್ ಮ್ಯಾಮೋಗ್ರಾಮ್ ಅಂತ ಇರ್ಬೋದು, ಇಲ್ಲ ಲಂಪ್ ಇದ್ದಾಗ ಡಯಾಗ್ನೋಸ್ಟಿಕ್ ಮ್ಯಾಮೋಗ್ರಾಮ್ ಅಂತ ಹೇಳಿ, ಇಲ್ಲ ಸೋನು ಮ್ಯಾಮೋಗ್ರಾಮ್, ಅಲ್ಟ್ರಾಸೌಂಡ್ ಆಫ್ ದ ಬ್ರೆಸ್ಟ್ ಅಂತ ಈ ಟೆಸ್ಟ್ಗಳನ್ನು ಮಾಡಲಾಗುತ್ತೆ. ಈ ಟೆಸ್ಟ್ಗಳನ್ನ ಮಾಡಿದಾಗ ನಮಗೆ ಆ ಲಂಪ್ ಇರೋದು ಕ್ಲಿನಿಕಲ್ ಇಮೇಜಲ್ಲಿ ಕಾಣಿಸುತ್ತೆ. ಈ ಇಮೇಜ್ ಇಂದ ಬಂದ ಲಂಪ್ ಅನ್ನ ಆ ಜಾಗಕ್ಕೆ ನಾವು FNAC ಅಂತ ಏನು ಹೇಳ್ತೀವಿ, ಆ ಜಾಗದಿಂದ ಟಿಶ್ಯೂನ ತೆಗೆದ್ಬಿಟ್ಟು ನೀಡಲಿಂದಾಗಿ ತೆಗೆದ್ಬಿಟ್ಟು ಆ ಬ್ಲಡ್ ಅನ್ನ ಟೆಸ್ಟ್ ಮಾಡಿದಾಗ ಅದರಲ್ಲಿ ಕ್ಯಾನ್ಸರ್ಗೆ ಸಂಬಂಧಪಟ್ಟ ಚೇಂಜಸ್ ಕಂಡು ಬಂದ್ರೆ ಆ ಭಾಗವನ್ನು ಆ ಲಂಪ್ ಅನ್ನು ನಾವು ಕೋರ್ ಬಯಾಪ್ಸಿ ಅಂತ ಹೇಳಿ ಒಂದು ಬಯಾಪ್ಸಿ ಪ್ರೊಸೀಜರ್ಗೆ ಅಳವಡಿಸಲಾಗುತ್ತೆ. ಆ ಕೋರ್ ಬಯಾಪ್ಸಿ ರಿಪೋರ್ಟ್ ಇಂದ ನಮಗೆ ಡಯಾಗ್ನೋಸಿಸ್ ಯಾವ ತರದ ಕ್ಯಾನ್ಸರ್ ಅಂತನೋ ಅದರ ಜೊತೆಗೆ ಇಮ್ಯುನೋಹಿಸ್ಟೋಕೆಮಿಸ್ಟ್ರಿ ಅಂತ ಹಾರ್ಮೋನಲ್ ರಿಸೆಪ್ಟರ್ ಸ್ಟಡಿ ಅಂತ ಏನು ಹೇಳ್ತೀವಿ ಅದನ್ನು ಮಾಡಲಾಗುತ್ತೆ. ಸೊ ಮ್ಯಾಮ್, ಈಗ ತಾವು ಹೇಳಿದ್ರೆ ಇದೀಗ ತನ್ನ ಸ್ತನವನ್ನು ತಾನೇ ಒಂದು ಮಹಿಳೆ ಮಾಡೋದನ್ನ ತಿಂಗಳಿಗೆ ಒಂದ್ಸಲಿ ಮಾಡಬೇಕು ಅಂತ ಹೇಳಿದ್ರಿ, ಇಲ್ಲ ಈ ತರ. ಸೊ ಈ ಸ್ಕ್ರೀನಿಂಗ್ ಪ್ರೊಸೆಸ್ ಈಗ ಚೆಕ್ಅಪ್ಗೆ ಹೋಗೋದಾಗಿದ್ರೆ ಈ ತರ ರೆಗ್ಯುಲರ್ ಹೌ ಆಫನ್ ಶುಡ್ ಅ ವುಮನ್ ಗೋ? ಈ ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್ ಅಂತ ಏನು ಹೇಳ್ತೀವ ಅದನ್ನ ತಿಂಗಳಿಗೆ ಒಂದ್ಸಲ ಸ್ವತಃ ಆಗಿ ಮಹಿಳೆ ಅವಳು ಮನೆಯಲ್ಲೇ ಮಾಡುವಂತಹದ್ದು ಪರೀಕ್ಷೆ. ಅದಕ್ಕೆ ಸಂಬಂಧಪಟ್ಟ ಮ್ಯಾನ್ಯಲ್ಗಳು, ವಿಡಿಯೋಗಳು ಇಂಟರ್ನೆಟ್ ಅಲ್ಲಿ ಆಗಲಿ ಇಲ್ಲ ನಮ್ಮ ಹಾಸ್ಪಿಟಲ್ AJA ಕೇಂದ್ರದಲ್ಲಿ ನಮ್ಮ OPDಗಳಲ್ಲಿ ಅವೈಲೇಬಲ್ ಇರುತ್ತೆ. ಈ ಮ್ಯಾನ್ಯಲ್ಗಳಲ್ಲಿ ನಾವು ಏನು ಮೇನ್ ಆಗಿ ಈ ಟೆಸ್ಟ್ ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಅನ್ನು ಹೇಗೆ ಮಾಡಲಾಗುತ್ತೆ ಅಂತ ಹೇಳಿ ವಿವರಿಸಿ ತಿಳಿಸಿರ್ತೀವಿ. ಆ ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಹೆಚ್ಚಿನ ಸಮಯದಲ್ಲಿ ನಾವು ತಿಂಗಳಲ್ಲಿ 1 ದಿನ ಅಂದ್ರೆ ನಾವು ಹೆಚ್ಚಾಗಿ ಮಹಿಳೆಯರು ಮೆನ್ಸ್ಟ್ರಲ್ ಪೀರಿಯಡ್ ಅಲ್ಲಿ ಅಂದ್ರೆ ಪೀರಿಯಡ್ ಮುಟ್ಟು ಆಗುವಂತ ಸಂದರ್ಭದಲ್ಲಿರುವ ಮಹಿಳೆಯರಿಗೆ ಮುಟ್ಟಾದ 1 ವಾರದಲ್ಲಿ ಈ ತಿಂಗಳಿದ ಆ ದಿನವನ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಪ್ರತಿ ತಿಂಗಳು ಪರೀಕ್ಷೆ ಮಾಡ್ಕೋಬೇಕು ಅಂತ ಹೇಳ್ತೀವಿ. ಇದನ್ನ ಮೇನ್ ಆಗಿ ಅದೇ ಆ ಮ್ಯಾನ್ಯಲ್ ಅಲ್ಲಿ ಕೊಟ್ಟ ರೀತಿಯಲ್ಲಿ ಪರೀಕ್ಷೆ ಮಾಡಿದ್ರೆ ತಿಂಗಳಿಗೆ ಒಂದ್ಸಲ ಮಾಡಿದಾಗ ಆ ತನ್ನ ಬ್ರೆಸ್ಟ್ ಅಲ್ಲಿ ಬರುವಂತ ಚೇಂಜಸ್ಗಳು ಹೆಂಗಸಿಗೆ ಮೊದಲು ತಿಳಿಯುತ್ತೆ. ಅದರಿಂದಾಗಿ ಬಹು ಅರ್ಲಿ ಸ್ಟೇಜ್ ಅಲ್ಲೇನೆ ನಾವು ಕ್ಯಾನ್ಸರ್ ಬಂದಾಗ ಇಲ್ಲ ಎನಿ ಲಂಪ್ ಇದ್ದಾಗ ಡಿಟೆಕ್ಟ್ ಮಾಡಕ್ಕೆ ಆಗುತ್ತೆ. ಈಗ ಅದಲ್ದ ಮ್ಯಾಮ್, ಈಗ ಒಂದು ಡಾಕ್ಟರ್ ಹತ್ರ ಹೋಗಿ ಈಗ ಸ್ಕ್ರೀನಿಂಗ್ ಮಾಡ್ಕೊಳ್ಳೋ ಅಗತ್ಯ ಇದೆ. ಈಗ ಸೆಲ್ಫ್ ಎಕ್ಸಾಮಿನೇಷನ್ ಮಾಡೋದಲ್ದೇನೆ ಈಗ ತಾವು ಸರ್ವೈಕಲ್ ಕ್ಯಾನ್ಸರ್ ಸಂದರ್ಭದಲ್ಲಿ ಹೇಳಿದ್ರಿ ಯಾವ ತರ ವರ್ಷಕ್ಕೆ ಒಂದ್ಸಲಿ ಪ್ಯಾಪ್ ಸ್ಮಿಯರ್ ಮಾಡಬೇಕು ಅಂತ. ಸೊ ಈ ತರ ಈ ಬ್ರೆಸ್ಟ್ ಕ್ಯಾನ್ಸರ್ಗೆ ಸಂಬಂಧಪಟ್ಟಂತೆ ಇಸ್ ದೇರ್ ಸಮಥಿಂಗ್ ದಟ್ ಇಸ್ ರೆಗ್ಯುಲರ್ಲಿ ಟು ಬಿ ಡನ್? ನಾನು ಹೇಳಿದಂಗೆ ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್ ಇಸ್ ಡನ್ ಬೈ ಎವ್ರಿ ವುಮನ್. ಅದು ಯೂಶಲಿ ಆಗಿ ನಾವು ಹೇಳೋದು 20 ಇಯರ್ಸ್ ಆದ ನಂತರ ಎಲ್ಲ ಹೆಂಗಸರು ಇಲ್ಲ ಲೇಡಿ ಮಾಡಬೇಕು ಅಂತ ನಾವು ಅಂತ ಅಡ್ವೈಸ್ ಮಾಡುವಂಥದ್ದು. ಅದೇ ತರ ನಾವು ಈಗ ಬ್ರೆಸ್ಟ್ ಸ್ಕ್ರೀನಿಂಗ್ ನೀವೇನೇ ಕೇಳ್ತಾ ಇದ್ದೀರಾ, ಈ ಸ್ಕ್ರೀನಿಂಗ್ ಅಂತ ಹೇಳೋದನ್ನ ನಾವು ಮೇನ್ ಆಗಿ ಮ್ಯಾಮೋಗ್ರಾಮ್ ಮೇನ್ ಆಗಿ ಇಸ್ ಒನ್ ಥಿಂಗ್ ಟೆಸ್ಟ್ ವಿಚ್ ಇಸ್ ಯೂಸ್ಡ್ ಫಾರ್ ಬ್ರೆಸ್ಟ್ ಸ್ಕ್ರೀನಿಂಗ್. ಆ ಮ್ಯಾಮೋಗ್ರಾಮ್ ಎನ್ನೋದು ಒಂದು ಎಕ್ಸ್ರೇ ಸ್ಪೆಷಲೈಸ್ಡ್ ಎಕ್ಸ್ರೇ ಟೆಕ್ನಿಕ್. ಈ ಎಕ್ಸ್ರೇ ಇಂದಾಗಿ ಏನಂದ್ರೆ ಆ ಬ್ರೆಸ್ಟ್ ಟಿಶ್ಯೂ ಅನ್ನ ನಾವು ಪರೀಕ್ಷೆ ಮಾಡ್ತೀವಿ. ಆ ಬ್ರೆಸ್ಟ್ ಟಿಶ್ಯೂ ಅನ್ನು ಪರೀಕ್ಷೆ ಮಾಡಿದಾಗ ಅದ್ರಲ್ಲಿ ಏನಾದ್ರೂ ಲಂಪ್ ಇರೋದು ಕಾಣಿಸುತ್ತೆ. ಯೂಶಲಿ ಆಗಿ ನಾವು ಮ್ಯಾಮೋಗ್ರಾಮ್ ಅನ್ನು ಯಾರಿಗೆ ಅಡ್ವೈಸ್ ಮಾಡ್ತೀವಿ ಅಂದ್ರೆ ಸ್ಟ್ಯಾಂಡರ್ಡ್ ಸ್ಟಡೀಸ್ ಹೇಗೆ ಹೇಳುತ್ತೆ ಅಂತ ಹೇಳಿದ್ರೆ ಹೆಚ್ಚಾಗಿ 50 ವರ್ಷದ ನಂತರದ ಹೆಂಗಸರಿಗೆ ಈ ಮ್ಯಾಮೋಗ್ರಾಮ್ ಅನ್ನು ಇಯರ್ಲಿ ಒನ್ಸ್ ಮಾಡೋದ್ರಿಂದಾಗಿ ಉಪಯೋಗ ಆಗಿದೆ ಅಂತ ಕಂಡು ಬಂದಿದೆ. ಅಂದ್ರೆ 50 ವರ್ಷದ ನಂತರದಲ್ಲಿ ಡೆಫಿನೆಟ್ ಉಪಯೋಗ ಆದಂಗೆ ಈ 40-49 ವರ್ಷದ ಹೆಂಗಸರಿಗೆ ಇದರಿಂದಾಗಿ ಬಂದ ಬೆನಿಫಿಟ್ ಮತ್ತೆ ಎಕ್ಸ್ರೇ ಪ್ರೊಸೀಜರ್ ಇಂದ ಆಗುವಂತ ರಿಸ್ಕ್ ಅನ್ನ ವೇ ಮಾಡಿದಾಗ ಅವರಿಗೆ ಎಷ್ಟು ಸಸ್ಪಿಷಿಯಸ್ ಇದೆ ಅವರ ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್ ಅಲ್ಲಿ ಎನಿ ಫೈಂಡಿಂಗ್ ಬಂದಾಗ ಈ 40-49 ವರ್ಷದವರೆಗೂ ಈ ಸ್ಕ್ರೀನಿಂಗ್ ಪ್ರೊಸೀಜರ್ ಇಂದ ಉಪಯೋಗ ಆಗುತ್ತೆ. ಅದರಿಂದಾಗಿ ಪ್ರತಿ ಲೇಡಿ ಪ್ರಾಬ್ಲಿ ವಿ ಕ್ಯಾನ್ ಸೇ 40 ಇಂದ ಆದ ನಂತರ ಇಯರ್ಲಿ ಒನ್ಸ್ ಮ್ಯಾಮೋಗ್ರಾಮ್ ಮಾಡಿಸಬೇಕು. ಮ್ಯಾಮೋಗ್ರಾಮ್ ಇಸ್ ಎಕ್ಸ್ರೇ ಪ್ರೊಸೀಜರ್. ಅದೇ ತರ ಸೋನೋ ಮ್ಯಾಮೋಗ್ರಾಮ್ ಅಂತ ಏನ್ ಬರುತ್ತೆ ಅದು ಹೆಚ್ಚಾಗಿ ಅರ್ಲಿ ಅಂದ್ರೆ 40 to 49 ಇರುವಂತ ಬ್ರೆಸ್ಟ್ ಸ್ವಲ್ಪ ಡೆನ್ಸ್ ಆಗಿರುತ್ತೆ. 49 ನಂತರ ಯೂಶಲಿ ನಾವೇನ್ ಹೇಳ್ತೀವಿ ಮೆನೋಪಾಸ್ ಮುಟ್ಟು ನಿಂತು ಅಂತ ಸಂದರ್ಭದಲ್ಲಿ ಬ್ರೆಸ್ಟಿನ ಡೆನ್ಸಿಟಿ ಸ್ವಲ್ಪ ಕಮ್ಮಿ ಆಗುತ್ತೆ. ಆ ಚೇಂಜಸ್ಗಳು ಮ್ಯಾಮೋಗ್ರಾಮ್ ಅಲ್ಲಿ ಜಾಸ್ತಿ ಕಾಣಿಸುತ್ತವೆ. ಅದೇ ತರ ಈ ಚೇಂಜಸ್ ಅನ್ನ ಸ್ವಲ್ಪ ಮಾಸ್ಕ್ ಮಾಡಿದ ಅಂತ ಡೆನ್ಸ್ ಬ್ರೆಸ್ಟ್ ಅಲ್ಲಿ ಅಲ್ಟ್ರಾಸೋನೋಗ್ರಾಮ್ ಅಂದ್ರೆ ಈ ಅಲ್ಟ್ರಾಸೌಂಡ್ ಮಾಡೋದ್ರಿಂದ ಸ್ವಲ್ಪ ಬೇಗನೆ ಕಂಡುಹಿಡಬಹುದು. ಅಲ್ಟ್ರಾಸೋನೋಗ್ರಾಮ್ ಇಲ್ಲ ಮ್ಯಾಮೋಗ್ರಾಮ್ ಅನ್ನ ಈ 40 to 49 ಇಯರ್ ಅಲ್ಲಿ ಅಂಡ್ 49 ಬಿಯಾಂಡ್ ಅಲ್ಲಿ ಮ್ಯಾಮೋಗ್ರಾಮ್ ಇಯರ್ಲಿ ಒನ್ಸ್ ಮಾಡೋದ್ರಿಂದ ನಾವು ಅರ್ಲಿ ಸ್ಕ್ರೀನಿಂಗ್ ಅಂತ ಮಾಡಬಹುದು. ಹಾಗೇನೆ ಮ್ಯಾಮ್, ಇದೀಗ ತಾವು
ಹೇಳಿದ ಈಗ ಒಂದು ಮಹಿಳೆ ಇಲ್ಲ ಒಂದು ಟೀನೇಜರ್ ಹುಡುಗಿ ಕೂಡ ಈಗ ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಮಾಡಬೇಕಲ್ಲ, ಅಟ್ ವಾಟ್ ಏಜ್ ವಿಲ್ ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಬಿಗಿನ್? ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ನಾನು ಹೇಳಿದಂಗೆ 20 ವರ್ಷದ ನಂತರ ಎಲ್ಲ ಮಹಿಳೆ ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಅಂತ ಮಾಡಬೇಕಾಗುತ್ತೆ. ಅದನ್ನ ಮನೆಯಲ್ಲಿ ಸ್ವತಃವಾಗಿ ತಾನು ತನ್ನ ಬ್ರೆಸ್ಟ್ ಅನ್ನ ನೋಡೋದು ಮತ್ತೆ ಫೀಲ್ ಮಾಡೋದು ಎರಡು ವಿಧಾನದಲ್ಲಿ ಮಾಡಲಾಗುತ್ತೆ. ಫಸ್ಟ್ ವಿಜುವಲ್ ಇನ್ಸ್ಪೆಕ್ಷನ್ ಇರುತ್ತೆ ಮತ್ತೆ ಪಾಲ್ಪೇಷನ್ ಇರುತ್ತೆ. ಇದೆರಡು ಮಾಡೋದ್ರಿಂದ ಏನ್ ತಿಳಿಯುತ್ತೆ ಅಂತ ಹೇಳಿದ್ರೆ ತಿಂಗಳಿಂದ ತಿಂಗಳಿಗೆ ಅವಳ ದೇಹದಲ್ಲಿ ಆಗುವಂತ ಚೇಂಜಸ್ಗಳು ಅವಳಿಗೆ ನೋಟಿಸೇಬಲ್ ಆಗುತ್ತೆ. ಆ ನೋಟಿಸೇಬಲ್ ಚೇಂಜಸ್ ವೆನ್ ಇಟ್ ವಾಸ್ ವೆರಿ ಅರ್ಲಿ, ಆ ತರದಲ್ಲಿ ನಾವು ಐಡೆಂಟಿಫೈ ಮಾಡಿದಾಗ ಎನಿ ಚೇಂಜಸ್ ವಿಚ್ ಇಸ್ ಗೋಯಿಂಗ್ ಇನ್ ಟು ಬಿ ಕ್ಯಾನ್ಸರ್ ಆಲ್ಸೋ ಅರ್ಲಿ ಸ್ಟೇಜ್ ಅಲ್ಲಿ ನಾವು ಐಡೆಂಟಿಫೈ ಮಾಡಬಹುದು. ಸೊ ಮ್ಯಾಮ್, ಇದೀಗ ತಾವು ಹೇಳ್ತಾ ಬಂದಿದ್ದೀರಿ ಯಾವ ಥರ ಸ್ತನಕ್ಕೆ ಸಂಬಂಧಪಟ್ಟಂಥ ಕ್ಯಾನ್ಸರ್ ಇದರಲ್ಲಿ ಗಡ್ಡೆಗಳು ಕಂಡು ಬರತಕ್ಕಂಥದ್ದು ಅಂತ. ಸೊ ಇದೀಗ ಈ ಗಡ್ಡೆಗಳು ಕಂಡು ಬಂದ ಮೇಲೂ ಏನಾದರೂ ಟೆಸ್ಟ್ಗಳು ಅದು ಕ್ಯಾನ್ಸರ್ ಹೌದಾ ಅಂತ ತಿಳ್ಕೊಳ್ಳಿಕ್ಕೆ ಮಾಡೋಕ್ಕಿದೆಯಾ, ಇಲ್ಲ ಇದಕ್ಕೆ ಟ್ರೀಟ್ಮೆಂಟ್ ಏನು, ಇದನ್ನೆಲ್ಲ ತಿಳ್ಕೊಳ್ತೀವಿ. ಅದರ ಒಂದು ಚಿಕ್ಕ ವಿರಾಮದ ನಂತರ ವೀಕ್ಷಕರೇ, ಕಾರ್ಯಕ್ರಮ AJ ಹೆಲ್ತ್ ಇದರಲ್ಲಿ ಒಂದು ಚಿಕ್ಕ ವಿರಾಮದ ನಂತರ ಮತ್ತೆ ಭೇಟಿ.